ಮೋರ್ಚಾ ನಗರ ಘಟಕದ ವತಿಯಿಂದ ಜವಾಬ್ದಾರಿ ಘೋಷಣೆ ಮಾಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಈ ಒಂದು ಜವಾಬ್ದಾರಿಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಓಂಶಕ್ತಿ ಚಲಪತಿಯಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಪದಾಧಿಕಾರಿಗಳ ಘೋಷಣೆಯನ್ನು ಮಾಡ್ತಾ ಇದ್ದೀರಿ. ಇವತ್ತು ಪದಾಧಿಕಾರಿಗಳ ಘೋಷಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಕಟಪೂರ್ವ ನಗರ ಅಧ್ಯಕ್ಷರಾದಂತಹ ನಮ್ಮ ಅಮರಣ್ಣವರೇ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಮೈಕ್ ಶಂಕರಣ್ಣವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಒಂದು ಪದಾಧಿಕಾರಿಗಳ ಘೋಷಣೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಮ್ಮ ಸ್ನೇಹಿತ ಹೆಚ್ಚಿನ ಯುವ ಮೋರ್ಚಾ ಅಧ್ಯಕ್ಷರಾದ ಬಾಬು ಅವರೇ, ಇವತ್ತು ಮುಳುಬಾಗಿಲು ನಗರದಲ್ಲಿ ಪದಾಧಿಕಾರಿಗಳು ಘೋಷಣೆ ಮಾಡ್ತಾ ಇದ್ದೀರಿ. ಇವತ್ತು ಎಷ್ಟು ಜನ ಪದಾಧಿಕಾರಿಗಳು ಇವತ್ತು ಜವಾಬ್ದಾರಿ ತಗೊಳ್ತಾ ಇದ್ದೀರಿ ತಮ್ಗೊಂದು ಗೊತ್ತಿರ್ಲಿ. ನಾನು ಒಬ್ಬ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಪ್ರಾರಂಭ ಮಾಡಿದ್ದು. ಇದು ನನ್ನ 12ನೇ ವರ್ಷದ ಜವಾಬ್ದಾರಿ. ಜಿಲ್ಲಾಧ್ಯಕ್ಷರಾಗಿ, ಒಬ್ಬ ಕಾರ್ಯದರ್ಶಿಯಾಗಿ, ಒಬ್ಬ ತಾಲೂಕು ಉಪಾಧ್ಯಕ್ಷನಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಉಪಾಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಜವಾಬ್ದಾರಿ ವಹಿಸ್ಕೊಂತ ಇದ್ದೀನಿ. ನಮ್ಮ ಪಕ್ಷದಲ್ಲಿ ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಸಹ ಒಂದು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕನ್ನೋದಕ್ಕೆ ಉದಾಹರಣೆಯಾಗಿ ಜವಾಬ್ದಾರಿ ಇವತ್ತು ಇಲ್ಲಿರುವಂತ ಕಾರ್ಯದರ್ಶಿನೂ ಕೂಡ ನಾಳೆ ಒಬ್ಬ ಜಿಲ್ಲಾಧ್ಯಕ್ಷನಾಗ್ಬೋದು, ಇನ್ನೊಬ್ಬ ರಾಜ್ಯಾಧ್ಯಕ್ಷರಾಗ್ಬೋದು. ಆ ಮಟ್ಟಕ್ಕಲ್ಲೂ ಸಹ ಅವಕಾಶಗಳು ಸಿಗುವಂತ ಒಂದೇ ಒಂದು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತೇನು ಜವಾಬ್ದಾರಿ ತಗೊಳ್ತಾ ಇದ್ದೀರಿ ನೀವೆಲ್ಲರೂ ಸಹ, ನಾನು ಹೆಸರುಗಳು ಘೋಷಣೆ ಮಾಡ್ತೀನಿ, ನೀವೆಲ್ಲರೂ ಸಹ ಚಾಚು ಕಟ್ಟಾಗಿ ಇವತ್ತು ನಿಮ್ಮ ಅಧ್ಯಕ್ಷರು ಏನು ಸೂಚನೆ ಮಾಡ್ತಾರೆ ಬಾಬು ಅವರು ಸೂಚನೆ ಮೇರೆಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಸಹ ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿರಿ ಮುಳಬಾಗಿಲು ನಗರದಲ್ಲಿ. ಮತ್ತೆ ಅದೇ ರೀತಿ ಬಿಜೆಪಿ ಯುವ ಮೋರ್ಚಾ ಅಂತ ಹೇಳಿದ್ರೆ ಕೆಲಸ ಜಾಸ್ತಿ ಇರುತ್ತೆ. ಬೇರೆ ಪಾರ್ಟಿಗಳ ತರ ಎಲೆಕ್ಷನ್ ಬಂದಾಗ ಕೆಲಸ ಮಾಡೋ ತರ ಬಿಜೆಪಿ ಯುವ ಮೋರ್ಚಾದಲ್ಲಿ ಇರಲ್ಲ. ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿರುತ್ತೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಜಯಂತಿ ಇರುತ್ತೆ, ಪಕ್ಷ ಸ್ಥಾಪನೆ ಜಯಂತಿ ಇರುತ್ತೆ, ಸ್ಥಾಪಕರುಗಳ ಜಯಂತಿ ಇರುತ್ತೆ, ಒಂದು ಹೋರಾಟ ಇರುತ್ತೆ, ಒಂದು ಪರಿಸರ ದಿನಾಚರಣೆ ಇರುತ್ತೆ, ರಕ್ತದಾನ ಶಿಬಿರಗಳಿರುತ್ತೆ. ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಸಹ ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಜವಾಬ್ದಾರಿ ತಗೊಳ್ಳೋರು ಇದೊಂದು ನಿಮ್ ಗಮನದಲ್ಲಿರ್ಬೇಕು. ಜವಾಬ್ದಾರಿ ತಗೊಂಡು ನಾನು ನಾಳೆ ದಿನ ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಳ್ತೀನಿ ಬರ್ದಿರೋದು ಆ ತರ ಕೆಲಸ ಆಗ್ಬಾರ್ದು. ಎಲ್ಲರೂ ಸಹ ಅಚ್ಚುಕಟ್ಟಾಗಿ ಇಲ್ಲಿ ಜವಾಬ್ದಾರಿ ನಿಭಾಯಿಸಿ ಇಲ್ಲಿ ಮುಂದೆ ಬರುವಂತ ಚುನಾವಣೆಗಳಲ್ಲಿ ಯುವ ಮೋರ್ಚಾ ಸಹಕಾರ ಬಹಳಷ್ಟು ಹೆಚ್ಚಿರುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಇದ್ರೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಪಿಲ್ಲರ್ ಆಗಿ ಯುವ ಮೋರ್ಚಾ ಇರುತ್ತೆ. ಆ ಒಂದು ಪಿಲ್ಲರ್ ಆಗಿ ನೀವೆಲ್ಲರೂ ಸಹ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ. ಇವತ್ತು ಜವಾಬ್ದಾರಿ ಘೋಷಣೆ ಮಾಡ್ಬೇಕಂತ ಬಂದಿನಿ. ಜವಾಬ್ದಾರಿ ಘೋಷಣೆ ಮಾಡ್ತೀನಿ. ಈಗ ಒಬ್ಬೊಬ್ರು ಹೆಸರನ್ನು ಸಹ ಈ ಮಾಧ್ಯಮದ ಮುಖಾಂತರ ಪದಾಧಿಕಾರಿಗಳನ್ನ ಒಂದು ಘೋಷಣೆ ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ ಬಾಬು ಅವರು ಒಂದು 5 ತಿಂಗಳ ಹಿಂದೆ ಅಧ್ಯಕ್ಷರಾಗಿದ್ದಾರೆ ನಗರಕ್ಕೆ. ಅವ್ರ ಅಧ್ಯಕ್ಷ ಆದಾಗಿಂದನೂ ಸಹ ನಾವು ಕೊಡೋ ಕಾರ್ಯಕ್ರಮಗಳು ಎಲ್ಲಾನು ಸಹ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬರ್ತಾ ಇದಾರೆ. ಅವರ ಜೊತೆಯಾಗಿ ಒಡನಾಡಿಯಾಗಿ ಸುಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿ ಘೋಷಣೆ ಮಾಡ್ತಾ ಇದ್ದೀರಿ. ಅವರು ಆಯ್ಕೆ ಆಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರುಗಳಾಗಿ ಶಶಾಂಕ್, ಯುವರಾಜ್, ಧನುಷ್ ಇವ್ರುಗಳನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀರಿ. ಕಾರ್ಯದರ್ಶಿ ಉಪಾಧ್ಯಕ್ಷ ಬಂದ್ರ ಶಶಾಂತ್, ಯುವರಾಜ್, ಧನುಷ್, ಉಪಾಧ್ಯಕ್ಷರಾಗಿ ಧನುಷ್ ಎಂಬ. ಕಾರ್ಯದರ್ಶಿಗಳಾಗಿ ಧನುಷ್ ಎಸ್, ಮತ್ತೆ ಬಾಬು ಆರ್, ರಾಮು ಸಿ, ಕಾರ್ತಿಕ್ ಕೆಪಿ, ಶಿವಪ್ರಕಾಶ್ ಕಾರ್ಯದರ್ಶಿ, ಶಿವಪ್ರಕಾಶ್ ಸೋಷಿಯಲ್ ಮೀಡಿಯಾ ಒಳ್ಳೆದಾಗ್ಲಿ. ವಿಜಯ್ ಮತ್ತೆ ಸಾಮಾಜಿಕ ಜಾಲತಾಣದ ಸಂಚಾಲಕರಾಗಿ ಗಂಗಾಧರ್, ವಿಜಯ್,
ಕಾರ್ಯದರ್ಶಿಯಾಗಿ ವಿಜಯ್. ಕಾರ್ತಿಕ್ ಸಿ ರಾಮು. ಕಾರ್ಯಕಾರಿಣಿ ಸದಸ್ಯರು ವಿಜಯನ್ ಕಾರ್ಯದರ್ಶಿ. ಆಯ್ತು, ವಿಜಯ್ ಹೇಳಿದ್ದೀರಿ. ವಿಜಯ್ ಬಂದಿಲ್ಲ. ವಿಜಯ್ ಬಾ. ಹಿಂದಕ್ಕೆ ಹೋಗ್ಬಿಡ್ರಿ, ಹಂಗೆ ಲೈನ್ ಆಗಿ ನಿಂತ್ಕೊಳ್ರಿ ಹಂಗೆ. ಕಾರ್ಯದರ್ಶಿಗಳು ಹಂಗೆ ಮೆನ್ಷನ್ ಮಾಡ್ಬಿಡಿ, ಹೇಳ್ಬಿಡಿ. ಕಾರ್ಯದರ್ಶಿಗಳ ಹೆಸರು ಓದ್ಬಿಡಿ ಅಷ್ಟೇ. ಹಾ. ಹೇಳಿದ್ದೀನಿ. ಅಲ್ಲ, ಕಾರ್ಯಕಾರಿಣಿ ಸದಸ್ಯರು. ಕಾರ್ಯಕಾರಿಣಿ ಸದಸ್ಯರ ಹೆಸರುಗಳು ಹೇಳ್ಬಿಡಿ. ಫಸ್ಟ್ ನಾವು ಹೆಸರು ಕಾರ್ಯಕಾರಿಣಿ ಸದಸ್ಯರುಗಳು ಘೋಷಣೆ ಮಾಡ್ತೀರಿ, ಎಲ್ಲ ಒಬ್ಬೊಬ್ಬರಾಗಿ ಬಂದ್ಬಿಡಿ. ಮತ್ತೆ ಕಾರ್ಯಕಾರಿಣಿ ಸದಸ್ಯರುಗಳಾಗಿ ಕಾರ್ತಿಕ್, ಸತೀಶ್ ಎಲ್, ಶಿವ ಎಂ, ಅರವಿಂದ್ ಎಸ್, ಭರತ್ ಕುಮಾರ್, ಹೇಮಂತ್ ಕುಮಾರ್, ಪವನ್ ಕುಮಾರ್, ಸತೀಶ್ ಕುಮಾರ್, ಸಂತೋಷ್, ಸತೀಶ್ ಕುಮಾರ್ ಇವರುಗಳನ್ನ ಕಾರ್ಯಕಾರಿಣಿ ಸದಸ್ಯರಾಗಿ ಘೋಷಣೆ ಮಾಡ್ತಾ ಇದ್ದೀರಿ. ಅಷ್ಟೇ. ಈ ಜವಾಬ್ದಾರಿಗಳು ವಹಿಸ್ಕೊಂಡಿರುವಂತಹ ಎಲ್ಲ ಮುಳಬಾಗಿಲು ನಗರ ಯುವ ಮೋರ್ಚಾ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನೀವೆಲ್ಲರೂ ಸಹ ಪಕ್ಷ ಕೊಡುವಂತ ಕಾರ್ಯಕ್ರಮಗಳನ್ನ ಚಾಚು ಚಪ್ದಿರ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಪಕ್ಷಕ್ಕೆ ಒಳ್ಳೆ ಹೆಸರು ತಗೊಂಡ್ಬನ್ನಿ. ಮುಂಬರುವಂತಹ ಚುನಾವಣೆಗಳಲ್ಲಿ ಯುವ ಮೋರ್ಚಾ ಪಾತ್ರ ಅತಿ ಹೆಚ್ಚಿರುತ್ತೆ. ನೀವೆಲ್ಲರೂ ಸಹ ಸಂಘಟನೆಗೆ ಒಳ್ಳೆ ಶಕ್ತಿಯಾಗಿ ಬೆಳೆದು ನಿಂತ್ಕೊಂಡು ತಾವು ಸಹ ಜವಾಬ್ದಾರಿ ತಗೊಂಡು ಪಕ್ಷದಲ್ಲಿ ಬೆಳೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ.